ಸೊ ಹಾಗಾದ್ರೆ ಏನಾಗುತ್ತೆ? ಬಿಜೆಪಿಯಿಂದ ಒಂದು ಕಾಲು ಹೊರಗಿಡ್ತಾರ ರಾಮುಲು ಮುಂದಿನ ನಡೆ ಬಗ್ಗೆ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಏನ್ ಮಾಡ್ತಾರೆ ಹಾಗಾದ್ರೆ? ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು. ಜನಾರ್ದನ ರೆಡ್ಡಿ ವಿರುದ್ಧ ಮುನಿಸು ಇರೋದ್ರಿಂದ ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ತಾರಾ? ಹಾಗೇನೆ ರಾಜ್ಯಾಧ್ಯಕ್ಷರಿಂದಲೂ ವಿಜೇಂದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಅಸಮಾಧಾನ ಆಗಿದೆ ಮೊನ್ನೆ ಅಷ್ಟೇ. ಹಾಗಾದ್ರೆ ರಾಜ್ಯಾಧ್ಯಕ್ಷರಿಂದಲೂ ಅಂತರ ಕಾಯ್ದುಕೊಂಡಿದ್ದಾರೆ. ಹಾಗಾಗಿ ಏನ್ ಮಾಡ್ತಾರೆ ಈಗ ಅನ್ನುವಂಥ ಪ್ರಶ್ನೆ. ಜೆ.ಪಿ. ನಡ್ಡಾ ಫೋನ್ ಮಾಡಿದ್ರು ಕೂಡ ಆ ಫೋನ್ ಕಾಲ್ ನಂತರದಲ್ಲೂ ಕೂಡ ಇನ್ನೂ ಅಷ್ಟನ್ನು ಕ್ಲಿಯರ್ ಆಗಿಲ್ಲ ರಾಮುಲು ಅವರ ಮುಂದಿನ ನಡೆ. ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಸ್ವತಃ ರಾಮುಲುಗೆ ಅಮಿತ್ ಶಾ ಬುಲಾವ್ ಕೊಟ್ಟಿದ್ದಾರೆ. ಈ ಹಿಂದೆ ನೀವು ನೆನ್ಪು ಮಾಡ್ಕೊಬೋದು, ಸುಷ್ಮಾ ಸ್ವರಾಜ್ ಅವರ ಕಾಲದಿಂದಾನು ಕೂಡ ಅಮಿತ್ ಶಾ ರಾಮುಲು ಮತ್ತು ರೆಡ್ಡಿಗೆ ಹತ್ರ ಆಗಿದ್ದಾರೆ. ಈ ಸಾರಿ ರಾಮುಲು ಅವ್ರನ್ನ ಕರೆದಿದ್ದಾರೆ ಅಮಿತ್ ಶಾ ಅವರು. ಶ್ರೀರಾಮುಲು ರೆಡ್ಡಿ ಸಮ್ಮುಖದಲ್ಲೇ ಒಂದು ಸಂಧಾನ ಸಭೆ ಏನಾದರೂ ನಡೆಯುತ್ತಾ ಅಂತ ಬಿಜೆಪಿಗರು ಕಾಯ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಬಿಜೆಪಿ ಹೈಕಮಾಂಡ್ ನಡೆ ಕಾರಣವಾಗಿದೆ. ಸೊ ಹಾಗಾದ್ರೆ ಏನಾಗುತ್ತೆ? ಬಿಜೆಪಿಯಿಂದ ಒಂದು ಕಾಲು ಹೊರಗಿಡ್ತಾರ ರಾಮುಲು ಮುಂದಿನ ನಡೆ ಬಗ್ಗೆ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಏನ್ ಮಾಡ್ತಾರೆ ಹಾಗಾದ್ರೆ? ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು. ಜನಾರ್ದನ ರೆಡ್ಡಿ ವಿರುದ್ಧ ಮುನಿಸು ಇರೋದ್ರಿಂದ ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ತಾರಾ? ಹಾಗೇನೆ ರಾಜ್ಯಾಧ್ಯಕ್ಷರಿಂದಲೂ ವಿಜೇಂದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಅಸಮಾಧಾನ ಆಗಿದೆ ಮೊನ್ನೆ ಅಷ್ಟೇ. ಹಾಗಾದ್ರೆ ರಾಜ್ಯಾಧ್ಯಕ್ಷರಿಂದಲೂ ಅಂತರ ಕಾಯ್ದುಕೊಂಡಿದ್ದಾರೆ. ಹಾಗಾಗಿ ಏನ್ ಮಾಡ್ತಾರೆ ಈಗ ಅನ್ನುವಂಥ ಪ್ರಶ್ನೆ. ಜೆ.ಪಿ. ನಡ್ಡಾ ಫೋನ್ ಮಾಡಿದ್ರು ಕೂಡ ಆ ಫೋನ್ ಕಾಲ್ ನಂತರದಲ್ಲೂ ಕೂಡ ಇನ್ನೂ ಅಷ್ಟನ್ನು ಕ್ಲಿಯರ್ ಆಗಿಲ್ಲ ರಾಮುಲು ಅವರ ಮುಂದಿನ ನಡೆ. ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಸ್ವತಃ ರಾಮುಲುಗೆ ಅಮಿತ್ ಶಾ ಬುಲಾವ್ ಕೊಟ್ಟಿದ್ದಾರೆ. ಈ ಹಿಂದೆ ನೀವು ನೆನ್ಪು ಮಾಡ್ಕೊಬೋದು, ಸುಷ್ಮಾ ಸ್ವರಾಜ್ ಅವರ ಕಾಲದಿಂದಾನು ಕೂಡ ಅಮಿತ್ ಶಾ ರಾಮುಲು ಮತ್ತು ರೆಡ್ಡಿಗೆ ಹತ್ರ ಆಗಿದ್ದಾರೆ. ಈ ಸಾರಿ ರಾಮುಲು ಅವ್ರನ್ನ ಕರೆದಿದ್ದಾರೆ ಅಮಿತ್ ಶಾ ಅವರು. ಶ್ರೀರಾಮುಲು ರೆಡ್ಡಿ ಸಮ್ಮುಖದಲ್ಲೇ ಒಂದು ಸಂಧಾನ ಸಭೆ ಏನಾದರೂ ನಡೆಯುತ್ತಾ ಅಂತ ಬಿಜೆಪಿಗರು ಕಾಯ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಬಿಜೆಪಿ ಹೈಕಮಾಂಡ್ ನಡೆ ಕಾರಣವಾಗಿದೆ. ಸೊ ಹಾಗಾದ್ರೆ ಏನಾಗುತ್ತೆ? ಬಿಜೆಪಿಯಿಂದ ಒಂದು ಕಾಲು ಹೊರಗಿಡ್ತಾರ ರಾಮುಲು ಮುಂದಿನ ನಡೆ ಬಗ್ಗೆ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಏನ್ ಮಾಡ್ತಾರೆ ಹಾಗಾದ್ರೆ? ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು. ಜನಾರ್ದನ ರೆಡ್ಡಿ ವಿರುದ್ಧ ಮುನಿಸು ಇರೋದ್ರಿಂದ ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ತಾರಾ? ಹಾಗೇನೆ ರಾಜ್ಯಾಧ್ಯಕ್ಷರಿಂದಲೂ ವಿಜೇಂದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಅಸಮಾಧಾನ ಆಗಿದೆ ಮೊನ್ನೆ ಅಷ್ಟೇ. ಹಾಗಾದ್ರೆ ರಾಜ್ಯಾಧ್ಯಕ್ಷರಿಂದಲೂ ಅಂತರ ಕಾಯ್ದುಕೊಂಡಿದ್ದಾರೆ. ಹಾಗಾಗಿ ಏನ್ ಮಾಡ್ತಾರೆ ಈಗ ಅನ್ನುವಂಥ ಪ್ರಶ್ನೆ. ಜೆ.ಪಿ. ನಡ್ಡಾ ಫೋನ್ ಮಾಡಿದ್ರು ಕೂಡ ಆ ಫೋನ್ ಕಾಲ್ ನಂತರದಲ್ಲೂ ಕೂಡ ಇನ್ನೂ ಅಷ್ಟನ್ನು ಕ್ಲಿಯರ್ ಆಗಿಲ್ಲ ರಾಮುಲು ಅವರ ಮುಂದಿನ ನಡೆ. ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಸ್ವತಃ ರಾಮುಲುಗೆ ಅಮಿತ್ ಶಾ ಬುಲಾವ್ ಕೊಟ್ಟಿದ್ದಾರೆ. ಈ ಹಿಂದೆ ನೀವು ನೆನ್ಪು ಮಾಡ್ಕೊಬೋದು, ಸುಷ್ಮಾ ಸ್ವರಾಜ್ ಅವರ ಕಾಲದಿಂದಾನು ಕೂಡ ಅಮಿತ್ ಶಾ ರಾಮುಲು ಮತ್ತು ರೆಡ್ಡಿಗೆ ಹತ್ರ ಆಗಿದ್ದಾರೆ. ಈ ಸಾರಿ ರಾಮುಲು ಅವ್ರನ್ನ ಕರೆದಿದ್ದಾರೆ ಅಮಿತ್ ಶಾ ಅವರು. ಶ್ರೀರಾಮುಲು ರೆಡ್ಡಿ ಸಮ್ಮುಖದಲ್ಲೇ ಒಂದು ಸಂಧಾನ ಸಭೆ ಏನಾದರೂ ನಡೆಯುತ್ತಾ ಅಂತ ಬಿಜೆಪಿಗರು ಕಾಯ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಬಿಜೆಪಿ ಹೈಕಮಾಂಡ್ ನಡೆ ಕಾರಣವಾಗಿದೆ. ಸೊ ಹಾಗಾದ್ರೆ ಏನಾಗುತ್ತೆ? ಬಿಜೆಪಿಯಿಂದ ಒಂದು ಕಾಲು ಹೊರಗಿಡ್ತಾರ ರಾಮುಲು ಮುಂದಿನ ನಡೆ ಬಗ್ಗೆ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಏನ್ ಮಾಡ್ತಾರೆ ಹಾಗಾದ್ರೆ? ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು. ಜನಾರ್ದನ ರೆಡ್ಡಿ ವಿರುದ್ಧ ಮುನಿಸು ಇರೋದ್ರಿಂದ ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ತಾರಾ? ಹಾಗೇನೆ ರಾಜ್ಯಾಧ್ಯಕ್ಷರಿಂದಲೂ ವಿಜೇಂದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಅಸಮಾಧಾನ ಆಗಿದೆ ಮೊನ್ನೆ ಅಷ್ಟೇ. ಹಾಗಾದ್ರೆ ರಾಜ್ಯಾಧ್ಯಕ್ಷರಿಂದಲೂ ಅಂತರ ಕಾಯ್ದುಕೊಂಡಿದ್ದಾರೆ. ಹಾಗಾಗಿ ಏನ್ ಮಾಡ್ತಾರೆ ಈಗ ಅನ್ನುವಂಥ ಪ್ರಶ್ನೆ. ಜೆ.ಪಿ. ನಡ್ಡಾ ಫೋನ್ ಮಾಡಿದ್ರು ಕೂಡ ಆ ಫೋನ್ ಕಾಲ್ ನಂತರದಲ್ಲೂ ಕೂಡ ಇನ್ನೂ ಅಷ್ಟನ್ನು ಕ್ಲಿಯರ್ ಆಗಿಲ್ಲ ರಾಮುಲು ಅವರ ಮುಂದಿನ ನಡೆ. ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಸ್ವತಃ ರಾಮುಲುಗೆ ಅಮಿತ್ ಶಾ ಬುಲಾವ್ ಕೊಟ್ಟಿದ್ದಾರೆ. ಈ ಹಿಂದೆ ನೀವು ನೆನ್ಪು ಮಾಡ್ಕೊಬೋದು, ಸುಷ್ಮಾ ಸ್ವರಾಜ್ ಅವರ ಕಾಲದಿಂದಾನು ಕೂಡ ಅಮಿತ್ ಶಾ ರಾಮುಲು ಮತ್ತು ರೆಡ್ಡಿಗೆ ಹತ್ರ ಆಗಿದ್ದಾರೆ. ಈ ಸಾರಿ ರಾಮುಲು ಅವ್ರನ್ನ ಕರೆದಿದ್ದಾರೆ ಅಮಿತ್ ಶಾ ಅವರು. ಶ್ರೀರಾಮುಲು ರೆಡ್ಡಿ ಸಮ್ಮುಖದಲ್ಲೇ ಒಂದು ಸಂಧಾನ ಸಭೆ ಏನಾದರೂ ನಡೆಯುತ್ತಾ ಅಂತ ಬಿಜೆಪಿಗರು ಕಾಯ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಬಿಜೆಪಿ ಹೈಕಮಾಂಡ್ ನಡೆ ಕಾರಣವಾಗಿದೆ. ಸೊ ಹಾಗಾದ್ರೆ ಏನಾಗುತ್ತೆ? ಬಿಜೆಪಿಯಿಂದ ಒಂದು ಕಾಲು ಹೊರಗಿಡ್ತಾರ ರಾಮುಲು ಮುಂದಿನ ನಡೆ ಬಗ್ಗೆ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಏನ್ ಮಾಡ್ತಾರೆ ಹಾಗಾದ್ರೆ? ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು. ಜನಾರ್ದನ ರೆಡ್ಡಿ ವಿರುದ್ಧ ಮುನಿಸು ಇರೋದ್ರಿಂದ ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ತಾರಾ? ಹಾಗೇನೆ ರಾಜ್ಯಾಧ್ಯಕ್ಷರಿಂದಲೂ ವಿಜೇಂದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಅಸಮಾಧಾನ ಆಗಿದೆ ಮೊನ್ನೆ ಅಷ್ಟೇ. ಹಾಗಾದ್ರೆ ರಾಜ್ಯಾಧ್ಯಕ್ಷರಿಂದಲೂ ಅಂತರ ಕಾಯ್ದುಕೊಂಡಿದ್ದಾರೆ. ಹಾಗಾಗಿ ಏನ್ ಮಾಡ್ತಾರೆ ಈಗ ಅನ್ನುವಂಥ ಪ್ರಶ್ನೆ. ಜೆ.ಪಿ. ನಡ್ಡಾ ಫೋನ್ ಮಾಡಿದ್ರು ಕೂಡ ಆ ಫೋನ್ ಕಾಲ್ ನಂತರದಲ್ಲೂ ಕೂಡ ಇನ್ನೂ ಅಷ್ಟನ್ನು ಕ್ಲಿಯರ್ ಆಗಿಲ್ಲ ರಾಮುಲು ಅವರ ಮುಂದಿನ ನಡೆ. ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಸ್ವತಃ ರಾಮುಲುಗೆ ಅಮಿತ್ ಶಾ ಬುಲಾವ್ ಕೊಟ್ಟಿದ್ದಾರೆ. ಈ ಹಿಂದೆ ನೀವು ನೆನ್ಪು ಮಾಡ್ಕೊಬೋದು, ಸುಷ್ಮಾ ಸ್ವರಾಜ್ ಅವರ ಕಾಲದಿಂದಾನು ಕೂಡ ಅಮಿತ್ ಶಾ ರಾಮುಲು ಮತ್ತು ರೆಡ್ಡಿಗೆ ಹತ್ರ ಆಗಿದ್ದಾರೆ. ಈ ಸಾರಿ ರಾಮುಲು ಅವ್ರನ್ನ ಕರೆದಿದ್ದಾರೆ ಅಮಿತ್ ಶಾ ಅವರು. ಶ್ರೀರಾಮುಲು ರೆಡ್ಡಿ ಸಮ್ಮುಖದಲ್ಲೇ ಒಂದು ಸಂಧಾನ ಸಭೆ ಏನಾದರೂ ನಡೆಯುತ್ತಾ ಅಂತ ಬಿಜೆಪಿಗರು ಕಾಯ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಬಿಜೆಪಿ ಹೈಕಮಾಂಡ್ ನಡೆ ಕಾರಣವಾಗಿದೆ. ಸೊ ಹಾಗಾದ್ರೆ ಏನಾಗುತ್ತೆ? ಬಿಜೆಪಿಯಿಂದ ಒಂದು ಕಾಲು ಹೊರಗಿಡ್ತಾರ
ರಾಮುಲು ಮುಂದಿನ ನಡೆ ಬಗ್ಗೆ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಏನು ಮಾಡ್ತಾರೆ ಹಾಗಾದ್ರೆ, ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು. ಜನಾರ್ದನ ರೆಡ್ಡಿ ವಿರುದ್ಧ ಮುನಿಸು ಇರೋದ್ರಿಂದ ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ತಾರಾ? ಹಾಗೆಯೇ ರಾಜ್ಯಾಧ್ಯಕ್ಷರಿಂದಲೂ ವಿಜೇಂದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಅಸಮಾಧಾನ ಆಗಿದೆ ಮೊನ್ನೆ ಅಷ್ಟೇ. ಹಾಗಾದ್ರೆ ರಾಜ್ಯಾಧ್ಯಕ್ಷರಿಂದಲೂ ಅಂತರ ಕಾಯ್ದುಕೊಂಡಿದ್ದಾರೆ. ಹಾಗಾಗಿ ಏನು ಮಾಡ್ತಾರೆ ಈಗ ಅನ್ನೋಂಥ ಪ್ರಶ್ನೆ. JP ನಡ್ಡಾ ಫೋನ್ ಮಾಡಿದ್ರು ಕೂಡ ಆ ಫೋನ್ ಕಾಲ್ ನಂತರದಲ್ಲೂ ಕೂಡ ಇನ್ನೂ ಅಷ್ಟನ್ನು ಕ್ಲಿಯರ್ ಆಗಿಲ್ಲ ರಾಮುಲು ಅವರ ಮುಂದಿನ ನಡೆ. ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಸ್ವತಃ ರಾಮುಲುಗೆ ಅಮಿತ್ ಶಾ ಬುಲಾವ್ ಕೊಟ್ಟಿದ್ದಾರೆ. ಈ ಹಿಂದೆ ನೀವು ನೆನ್ಪು ಮಾಡ್ಕೊಬೋದು, ಸುಷ್ಮಾ ಸ್ವರಾಜ್ ಅವರ ಕಾಲದಿಂದಾನು ಕೂಡ ಅಮಿತ್ ಶಾ ರಾಮುಲು ಮತ್ತು ರೆಡ್ಡಿಗೆ ಹತ್ರ ಆಗಿದ್ದಾರೆ. ಈ ಸಾರಿ ರಾಮುಲು ಅವ್ರನ್ನ ಕರೆದಿದ್ದಾರೆ ಅಮಿತ್ ಶಾ ಅವರು. ಶ್ರೀರಾಮುಲು ರೆಡ್ಡಿ ಸಮ್ಮುಖದಲ್ಲೇ ಒಂದು ಸಂಧಾನ ಸಭೆ ಏನಾದರೂ ನಡೆಯುತ್ತಾ ಅಂತ ಬಿಜೆಪಿಗರು ಕಾಯ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಬಿಜೆಪಿ ಹೈಕಮಾಂಡ್ ನಡೆ ಕಾರಣವಾಗಿದೆ. ಸೊ ಹಾಗಾದ್ರೆ ಏನಾಗುತ್ತೆ? ಬಿಜೆಪಿಯಿಂದ ಒಂದು ಕಾಲು ಹೊರಗಿಡ್ತಾರ ರಾಮುಲು? ರಾಮುಲು ಮುಂದಿನ ನಡೆ ಬಗ್ಗೆ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಏನು ಮಾಡ್ತಾರೆ ಹಾಗಾದ್ರೆ, ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು. ಜನಾರ್ದನ ರೆಡ್ಡಿ ವಿರುದ್ಧ ಮುನಿಸು ಇರೋದ್ರಿಂದ ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ತಾರಾ? ಹಾಗೆಯೇ ರಾಜ್ಯಾಧ್ಯಕ್ಷರಿಂದಲೂ ವಿಜೇಂದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಅಸಮಾಧಾನ ಆಗಿದೆ ಮೊನ್ನೆ ಅಷ್ಟೇ. ಹಾಗಾದ್ರೆ ರಾಜ್ಯಾಧ್ಯಕ್ಷರಿಂದಲೂ ಅಂತರ ಕಾಯ್ದುಕೊಂಡಿದ್ದಾರೆ. ಹಾಗಾಗಿ ಏನು ಮಾಡ್ತಾರೆ ಈಗ ಅನ್ನೋಂಥ ಪ್ರಶ್ನೆ. JP ನಡ್ಡಾ ಫೋನ್ ಮಾಡಿದ್ರು ಕೂಡ ಆ ಫೋನ್ ಕಾಲ್ ನಂತರದಲ್ಲೂ ಕೂಡ ಇನ್ನೂ ಅಷ್ಟನ್ನು ಕ್ಲಿಯರ್ ಆಗಿಲ್ಲ ರಾಮುಲು ಅವರ ಮುಂದಿನ ನಡೆ. ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಸ್ವತಃ ರಾಮುಲುಗೆ ಅಮಿತ್ ಶಾ ಬುಲಾವ್ ಕೊಟ್ಟಿದ್ದಾರೆ. ಈ ಹಿಂದೆ ನೀವು ನೆನ್ಪು ಮಾಡ್ಕೊಬೋದು, ಸುಷ್ಮಾ ಸ್ವರಾಜ್ ಅವರ ಕಾಲದಿಂದಾನು ಕೂಡ ಅಮಿತ್ ಶಾ ರಾಮುಲು ಮತ್ತು ರೆಡ್ಡಿಗೆ ಹತ್ರ ಆಗಿದ್ದಾರೆ. ಈ ಸಾರಿ ರಾಮುಲು ಅವ್ರನ್ನ ಕರೆದಿದ್ದಾರೆ ಅಮಿತ್ ಶಾ ಅವರು. ಶ್ರೀರಾಮುಲು ರೆಡ್ಡಿ ಸಮ್ಮುಖದಲ್ಲೇ ಒಂದು ಸಂಧಾನ ಸಭೆ ಏನಾದರೂ ನಡೆಯುತ್ತಾ ಅಂತ ಬಿಜೆಪಿಗರು ಕಾಯ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಬಿಜೆಪಿ ಹೈಕಮಾಂಡ್ ನಡೆ ಕಾರಣವಾಗಿದೆ. ಸೊ ಹಾಗಾದ್ರೆ ಏನಾಗುತ್ತೆ? ಬಿಜೆಪಿಯಿಂದ ಒಂದು ಕಾಲು ಹೊರಗಿಡ್ತಾರ ರಾಮುಲು? ರಾಮುಲು ಮುಂದಿನ ನಡೆ ಬಗ್ಗೆ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಏನು ಮಾಡ್ತಾರೆ ಹಾಗಾದ್ರೆ, ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು. ಜನಾರ್ದನ ರೆಡ್ಡಿ ವಿರುದ್ಧ ಮುನಿಸು ಇರೋದ್ರಿಂದ ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ತಾರಾ? ಹಾಗೆಯೇ ರಾಜ್ಯಾಧ್ಯಕ್ಷರಿಂದಲೂ ವಿಜೇಂದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಅಸಮಾಧಾನ ಆಗಿದೆ ಮೊನ್ನೆ ಅಷ್ಟೇ. ಹಾಗಾದ್ರೆ ರಾಜ್ಯಾಧ್ಯಕ್ಷರಿಂದಲೂ ಅಂತರ ಕಾಯ್ದುಕೊಂಡಿದ್ದಾರೆ. ಹಾಗಾಗಿ ಏನು ಮಾಡ್ತಾರೆ ಈಗ ಅನ್ನೋಂಥ ಪ್ರಶ್ನೆ. JP ನಡ್ಡಾ ಫೋನ್ ಮಾಡಿದ್ರು ಕೂಡ ಆ ಫೋನ್ ಕಾಲ್ ನಂತರದಲ್ಲೂ ಕೂಡ ಇನ್ನೂ ಅಷ್ಟನ್ನು ಕ್ಲಿಯರ್ ಆಗಿಲ್ಲ ರಾಮುಲು ಅವರ ಮುಂದಿನ ನಡೆ. ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಸ್ವತಃ ರಾಮುಲುಗೆ ಅಮಿತ್ ಶಾ ಬುಲಾವ್ ಕೊಟ್ಟಿದ್ದಾರೆ. ಈ ಹಿಂದೆ ನೀವು ನೆನ್ಪು ಮಾಡ್ಕೊಬೋದು, ಸುಷ್ಮಾ ಸ್ವರಾಜ್ ಅವರ ಕಾಲದಿಂದಾನು ಕೂಡ ಅಮಿತ್ ಶಾ ರಾಮುಲು ಮತ್ತು ರೆಡ್ಡಿಗೆ ಹತ್ರ ಆಗಿದ್ದಾರೆ. ಈ ಸಾರಿ ರಾಮುಲು ಅವ್ರನ್ನ ಕರೆದಿದ್ದಾರೆ ಅಮಿತ್ ಶಾ ಅವರು. ಶ್ರೀರಾಮುಲು ರೆಡ್ಡಿ ಸಮ್ಮುಖದಲ್ಲೇ ಒಂದು ಸಂಧಾನ ಸಭೆ ಏನಾದರೂ ನಡೆಯುತ್ತಾ ಅಂತ ಬಿಜೆಪಿಗರು ಕಾಯ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಬಿಜೆಪಿ ಹೈಕಮಾಂಡ್ ನಡೆ ಕಾರಣವಾಗಿದೆ. ಸೊ ಹಾಗಾದ್ರೆ ಏನಾಗುತ್ತೆ? ಬಿಜೆಪಿಯಿಂದ ಒಂದು ಕಾಲು ಹೊರಗಿಡ್ತಾರ ರಾಮುಲು? ರಾಮುಲು ಮುಂದಿನ ನಡೆ ಬಗ್ಗೆ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಏನು ಮಾಡ್ತಾರೆ ಹಾಗಾದ್ರೆ, ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು. ಜನಾರ್ದನ ರೆಡ್ಡಿ ವಿರುದ್ಧ ಮುನಿಸು ಇರೋದ್ರಿಂದ ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ತಾರಾ? ಹಾಗೆಯೇ ರಾಜ್ಯಾಧ್ಯಕ್ಷರಿಂದಲೂ ವಿಜೇಂದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಅಸಮಾಧಾನ ಆಗಿದೆ ಮೊನ್ನೆ ಅಷ್ಟೇ. ಹಾಗಾದ್ರೆ ರಾಜ್ಯಾಧ್ಯಕ್ಷರಿಂದಲೂ ಅಂತರ ಕಾಯ್ದುಕೊಂಡಿದ್ದಾರೆ. ಹಾಗಾಗಿ ಏನು ಮಾಡ್ತಾರೆ ಈಗ ಅನ್ನೋಂಥ ಪ್ರಶ್ನೆ. JP ನಡ್ಡಾ ಫೋನ್ ಮಾಡಿದ್ರು ಕೂಡ ಆ ಫೋನ್ ಕಾಲ್ ನಂತರದಲ್ಲೂ ಕೂಡ ಇನ್ನೂ ಅಷ್ಟನ್ನು ಕ್ಲಿಯರ್ ಆಗಿಲ್ಲ ರಾಮುಲು ಅವರ ಮುಂದಿನ ನಡೆ. ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಸ್ವತಃ ರಾಮುಲುಗೆ ಅಮಿತ್ ಶಾ ಬುಲಾವ್ ಕೊಟ್ಟಿದ್ದಾರೆ. ಈ ಹಿಂದೆ ನೀವು ನೆನ್ಪು ಮಾಡ್ಕೊಬೋದು, ಸುಷ್ಮಾ ಸ್ವರಾಜ್ ಅವರ ಕಾಲದಿಂದಾನು ಕೂಡ ಅಮಿತ್ ಶಾ ರಾಮುಲು ಮತ್ತು ರೆಡ್ಡಿಗೆ ಹತ್ರ ಆಗಿದ್ದಾರೆ. ಈ ಸಾರಿ ರಾಮುಲು ಅವ್ರನ್ನ ಕರೆದಿದ್ದಾರೆ ಅಮಿತ್ ಶಾ ಅವರು. ಶ್ರೀರಾಮುಲು ರೆಡ್ಡಿ ಸಮ್ಮುಖದಲ್ಲೇ ಒಂದು ಸಂಧಾನ ಸಭೆ ಏನಾದರೂ ನಡೆಯುತ್ತಾ ಅಂತ ಬಿಜೆಪಿಗರು ಕಾಯ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಬಿಜೆಪಿ ಹೈಕಮಾಂಡ್ ನಡೆ ಕಾರಣವಾಗಿದೆ.